ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ. ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬ್, ಲೈಕ್, ಶೇರ್ ಇಂದ ರೀ ನನಗೆ ಎಷ್ಟು ಅನುಕೂಲ, ಇನ್ನೊಬ್ರು ಸಹ ನೋಡೋಕ್ಕೂ ಅನುಕೂಲ ಆಗುತ್ತೆ ರೀ. ಪ್ಲೀಸ್ ನನ್ನ ಚಾನಲ್ನ ಮರಿಲಾರಂಗೆ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮುಂದೆ ಹೋಗ್ರಿ. ಸಾಯಂಕಾಲ ಆಗಿತ್ತು, ಏನೇನೋ ತಿನ್ನೋಕ್ಕೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನು ಅಷ್ಟರಲ್ಲಿ ಯೂಟ್ಯೂಬ್ ಸರ್ಚ್ ಮಾಡೋಣ ತಡಿ, ಏನೇನು ಸಿಗ್ತಾವೇನೋ ನೋಡೋಣ, ಅದನ್ನು ನೋಡಿ ಮಾಡೋಣ ಅಂದ್ಕೊಂಡೆ. ನಾವು ಯೂಟ್ಯೂಬ್ ಸರ್ಚ್ ಮಾಡೋಷ್ಟರಲ್ಲಿ ನನಗೊಂದು ನೆನಪು ಬಂತು ರೀ. ಹರಿಯಾಣ ಜಿಲ್ಲೆಯಲ್ಲಿ ಅವು ಪಾಪಡ್ಸ್ ಮಾಡ್ತಾರಲ್ರಿ, ಆ ಪಾಪಡ್ ಅಂದರೆ ನನಗೆ ಭಾಳ ಇಷ್ಟ. ಟ್ರೈ ಮಾಡೋಣ, ಮನೆಯಲ್ಲಿ ಕಡಲೆ ಹಿಟ್ಟನ್ನ ಜಿನ್ನಾಗ ಹಾಕ್ಸ್ಕೊಂಬಂದಿದ್ದೀನಲ್ಲ, ಒಂದ್ಸರಿ ನೋಡೋಣ ಅಂತೇಳಿ ಯೂಟ್ಯೂಬಲ್ಲಿ ನೋಡಿದರೆ ಅದರಲ್ಲಿ 2 ಬಟ್ಲ ಎಣ್ಣೆ ಹಾಕಿ 2 ಬಟ್ಲ ನೀರು ಹಾಕಿರಿ. ಅದರಲ್ಲಿ ಸ್ವಲ್ಪ ಸೋಡಾ ಪುಡಿ, ಓಂಕಾಳು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿರುಗಿಸ್ಬೇಕಂತ ಹೇಳಿದ್ದಾರೆ. ಸರಿ, ಹಂಗೆ ತಿರುಗಿಸ್ತಾ ಇದ್ದೀನಿ. ಅದು ಹೆಂಗೆ ನೊರೆ ಬರೋವರೆಗೆ ತಿರುಗಿಸ್ಬೇಕಂತ ಹೇಳಿದ್ದಾರೆ. ತಿರುಗಿಸ್ತಿದ್ದೀನಿ, ನೊರೆನೇ ಬರ್ತಾಯಿಲ್ಲ ರೀ. ಅಪ್ಪ, ಹೆಂಗೆ ಇದು ಮಾಡೋದು, ಸುಮ್ಮನೆ ನೋಡಿಬಿಟ್ಟಲ್ಲ ಅಂತ. ಆವಾಗ ತಿರುಗಿಸುವಾಗ ನನಗೊಂದು ಆಲೋಚನೆ ಬಂತು. ಹೌದು, ಪಾಪಡ್ ಮಾಡೋಕೆ ಇಷ್ಟೊಂದು ಎಣ್ಣೆ ಹಾಕಲ್ಲಲ್ಲ, ಆದರೆ ಹಾಕ್ಯಾರಲ್ಲ, ಏನೋ ಬಿಡು ಪಾಪ, ಇವರು ಟೇಸ್ಟಿಯಾಗಿ ತೋರಿಸ್ತಾರೆ, ನಾನು ನೋಡೋಣ ತಡಿ. ಏನೋ ನಾನು ಯಾವಾಗಲೂ ಮಾಡೇ ಇಲ್ಲಲ್ಲ, ಇವಾಗ ಮಾಡಿ ನೋಡೋಣ ತಡಿ ಅಂತೇಳಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ ರೀ. ನಮ್ಮ ಯಜಮಾನ್ರು ಇನ್ನಾದರೂ ನೊರೆನೇ ಬರ್ತಾ ಇಲ್ಲಲ್ಲ ಅಂತ ಅವರು, ತಡೀರಿ ಇನ್ನೂ ನೋಡೋಣ, ಕಲಸೋಣ ಬರ್ತೈತೇನೋ ಅಂತ ನೋಡ್ತಿದ್ದೀನಿ. ಹಬ್ಬ ದೇವ್ರ ದಯಿಂದ ನೊರೆ ಬಂತು. ಇನ್ನು ನೆಕ್ಸ್ಟು ಹಿಟ್ಟಾಕಿ ಕಲಸೋದೆ. ಹಬ್ಬ ಕಲಸಿ ಇನ್ನೇನು ಚಕ್ಲಿ ಹಾಕೋದೆ, ಹಾಕ್ಕೊಂಡು ಬೇಯಿಸ ಸ್ನ್ಯಾಕ್ಸನ್ನು ತಿಂದುಬಿಡೋದು. ಇನ್ನು ಅಂದ್ಕೊಂಡಿದ್ದು ಮಾಡ್ತಿದ್ದೀನಲ್ಲ ಅಂತ ಖುಷಿಯಾಗಿ ಮಾಡ್ತಾಯಿದ್ದೀನಿ ರೀ. ಕಲಿಸ್ತಿದ್ದೀನಿ 2 ಬಟ್ಲ ಹಿಟ್ಟು ಹಾಕ್ಕೊಂಡು. ಅಸಲು ಎಲ್ಲಿ ಗಟ್ಟಿಗೆ ಆಗ್ತಿಲ್ಲ, ಅಳಿಕೆ ಐತೆ. ಇನ್ನೊಂದು 2 ಬಟ್ಲ ಎಕ್ಸ್ಟ್ರಾನೇ ಹಾಕಿದ್ದೀನಿ ರೀ. ಇನ್ನೊಂದು 2 ಬಟ್ಲ ನೀರು, 4 ಬಟ್ಲ ಹಿಟ್ಟು ಹಾಕಬೇಕು ಅಂತ ನಾನು ಆಲೋಚನೆ ಮಾಡ್ಕೊಂಡಿದ್ದೀನಿ. ಆದರೆ 2 ಬಟ್ಲ ಎಣ್ಣೆ, 2 ಬಟ್ಲ ನೀರು ಹಾಕಿದ್ದೀನಿ. ಆದರೆ ಅದು ಇನ್ನೂ ಸರಿ ಹೋಗಿಲ್ಲ. ಏನು ನಾನು ಮಾಡಿದ್ದು ತಪ್ಪಾ, ಇಲ್ಲ ಅವ್ರು ತೋರಿಸಿದ್ದು ತಪ್ಪಾ, ನನಗೆ ಅರ್ಥ ಆಗಿಲ್ಲ. ಮತ್ತು ಇವೆಲ್ಲ ಮಾಡ್ತಿದ್ರೆ ನನಗೆ ಒಂದು ಡೌಟು. ಮತ್ತೆ ಇನ್ನೊಂದು ಸರಿ ವೀಡಿಯೋ ನೋಡೋಣ ತಡಿ ಅಂತ ಮತ್ತೆ ವೀಡಿಯೋ ನೋಡೀನಿ ರೀ. ವೀಡಿಯೋ ನೋಡಿದ್ರು ಸಹ ಅವ್ರು ತೋರಿಸಿದಷ್ಟೇ 2 ಬಟ್ಲ ಎಣ್ಣೆ, 2 ಬಟ್ಲ ನೀರು ಅಂತ. 3 ಬಟ್ಲ ಕಡಲೆ ಹಿಟ್ಟು ಅಂತ ಹೇಳಿದ್ದಾರೆ. ಆದರೆ 3 ಬಟ್ಲ ಅಲ್ಲ ರೀ, 5 ಬಟ್ಲ ಕಡಲೆ ಹಿಟ್ಟು ಹಾಕಿದ್ದೀನಿ. ಇನ್ನಾದರೂ ಅಳಕೆ ಇದೆ. ಹೋಗ್ಲಿ ಬಿಡು, ಹಿಂಗೆ ಹಾಕೋಣ ಚಕ್ಲಿ ಅಂತ ಇನ್ನು ಹಾಕೋಕ್ಕೆ ರೆಡಿ ಆಗ್ತಿದ್ದೀನಿ. ಇನ್ನು ಅಷ್ಟರಲ್ಲಿ ನಮ್ಮ ಮಕ್ಕಳು ರೀ, ಅಮ್ಮ ನಾನು ನೆಕ್ಕಿ ನೋಡ್ತೀನಿ, ನಾನು ತಿಂದು ನೋಡ್ತೀನಿ, ಸ್ವಲ್ಪ ಕೊಡು ಅಮ್ಮ ಅಂತ ಇನ್ನೊಬ್ಬ ಯಮ್ಮ ಬರ್ತಾಳ, ಹಿಟ್ಟು ತಗೊಳ್ತಾ ಚೆಲ್ಲಕ್ಕೆ ನೋಡ್ತಾಳೆ. ಇಲ್ಲ ಅದು ಬೇಡ ಅಂತಂದರೆ ಇಲ್ಲಿ ಸೈಡ್ ಎಣ್ಣೆ ಡಬ್ಬೆ ಇಟ್ಟೈತಿ, ಆ ಎಣ್ಣೆ ಡಬ್ಬೆ ತಗೊ ಹೋಗ್ತಾಳೆ. ಅಲ್ಲಿಗೆ ಹೋಗ್ಬೇಡಮ್ಮ ಅಂತಂದರೆ ಇನ್ನು ಎಣ್ಣೆ ಕಾಸಾಗಿ ಇಟ್ಟಿವಿ, ಆ ಎಣ್ಣೆ ತಗೊ ಹೋಗ್ತಾಳೆ. ಅಪ್ಪ ದೇವ್ರೇ, ಮಕ್ಕಳಿದ್ದಾಗ ಇಂಥವೆಲ್ಲ ಮಾಡಬೇಕಂದ್ರೆ ಕಷ್ಟ. ಇನ್ನೊಂದು ನಾನು ಮೇಲೆ ಇಟ್ಕೊಂಡು ಮಾಡಿದರೆ ಇಷ್ಟು ಕಷ್ಟ ಅನ್ನಿಸ್ತಿದ್ದಿಲ್ಲ ರೀ. ಕೆಳಗಡೆ ಇಟ್ಕೊಂಡಿದ್ದೀನಲ್ಲ, ಅದಕ್ಕೆ ಮಕ್ಕಳು ಸೈಡ್ ಕುಂತಿದ್ದಾರೆ, ಎಲ್ಲಿ ಅವ್ರ ಮೈ ಮೇಲೆ ಬಿದ್ದುಬಿಡ್ತಿತ್ತು ಅಂತ ಭಯ. ಯಾಕೆಂದರೆ ಹುಡುಗರು ತಿನ್ನೋದೇನೋ ನೋಡೋದಂದರೆ ಗಪ್ಪನಂತ ಕೈ ಹಾಕ್ಬಿಡ್ತಾರೆ. ನಾವು ನೋಡೋದಿಲ್ಲಲ್ಲ, ಸಡನ್ನಾಗಿ ಹಾಕ್ದಾಗ ಏನು ಮಾಡೋಕ್ಕಾಗಲ್ಲ. ಏನೋ ಚಕ್ಲಿ ಬಟ್ಲದಾಗ ಹಾಕಿದರೆ ಓಕೆ, ಇನ್ನು ಕಾಯ್ತಿರೋ ಎಣ್ಣೆದಾಗ ಕೈ ಹಾಕ್ಬಿಟ್ಟಾರ, ಇಲ್ಲಾಂದ್ರೆ ಆ ಪಾತ್ರೆ ಕೈ ತಗಸ್ಯಾರ ಅಂದರೆ ಮುಗೀತಾ. ಚಕ್ಲಿ ಅಲ್ಲ, ನಾನು ಚಕ್ಲಿ ಆಗ್ಬಿಡ್ತೀನಿ. ನಾನು ಚಕ್ಲಿ ಆಗೋದೊಂದಟ್ಟಿಗೆ ಇರಲಿ, ಇನ್ನು ಅವ್ರು ಏನನ್ನಾದ್ರೂ ಗಾಯ ಮಾಯಬೇಕು, ಅವ್ರು ನೋವು ತಿನ್ನಬೇಕು. ಅವ್ರು ನೋವು ತಿನ್ನೋಷ್ಟರಲ್ಲಿ ನಮಗೆ ನೋವು ಬಾಧೆ ಆಗಬೇಕು. ಅಮ್ಮ, ಹೇಳೋಕ್ಕೆ ಹೋಗ್ಬಾರ್ದು, ಇನ್ನು ಅವ್ರ ಪರಿಸ್ಥಿತಿ ಯಾರಿಗೂ ಹಂಗೆ ಆಗಬಾರ್ದು. ಇಲ್ಲಿ ನೋಡಿರಿ ಚಕ್ಲಿ ಹಾಕ್ತಿದ್ದೀನಿ. ಅಂದರೆ ಚಕ್ಲಿ ರೀ, ಇವು ಹರಿಯಾಣ ಜಿಲೇಬಿದವ್ರು ಮಾಡ್ತಾರಲ್ರಿ, ಆ ಪಾಪಡ್ ಭಾಳ ತೆಳ್ಳಗಿರ್ತಾವೆ ರೀ. ಇವೇನೋ ಉಬ್ಬುತ್ತಾ ಇದ್ದಾವೆ ರೀ, ಎದಕ್ಕೆ ಉಬ್ಬುತ್ತಿದ್ದಾವೆ ಅಂತ ನಾನು ಆಲೋಚನೆ ಮಾಡಿದ್ರೆ ನಮ್ಮ ಯಜಮಾನ್ರು, ನೀನು ಎಣ್ಣೆ ಹಾಕಿಯಲ್ಲ, ಎಣ್ಣೆ ಹಾಕಿದ ಸಲುವಾಗಿ ಉಬ್ಬುತ್ತಿದ್ದಾವೆ ಅಂತ ಅವರು. ಓ ಹೌದಾ ಅಂತೇಳಿ ಇನ್ನು ಆಮೇಲೆ ಹಾಕ್ತಾನೆ 1, 2 ನಮ್ಮ ಮಕ್ಳು ಕೇಳಿ ತಿಂತಾಯಿದ್ದಾರೆ ರೀ. ಬಿಸಿ ಅದಾವ, ಬೇಡಮ್ಮ ಬಿಸಿ ಅದಾವ, ತಣ್ಣಗಾದಾಗ ತಿನ್ನಿರಿ ಅಂದರೆ ಅವ್ರು ಕೇಳ್ತಾ ಇಲ್ಲ ರೀ. ಅವ್ರು ಕೇಳಿದ್ರು ಪಾಪ ಅವ್ರ ಹೊಟ್ಟೆ ಕೇಳಬೇಕಲ್ಲ. ನಾವು ಅಷ್ಟಿದ್ದಾಗ ನಾವು ಹಂಗೆ ಮಾಡ್ತಿದ್ವಿ. ಏನಾರು ತಿನ್ನೋದಿದ್ರೆ ಹಿಂಗೆ ಸ್ವಲ್ಪ ತಗೊತಿದ್ವಿ, ಹೊರಗಡೆ ಬರ್ತಿದ್ವಿ, ತಿಂತಿದ್ವಿ, ಮತ್ತೆ ಹೋಗ್ತಿದ್ವಿ, ತಗೊತಿದ್ವಿ, ಅವ್ರವ್ರಿಗೆ ತೋರಿಸ್ಕೊಂತ ತಿಂತಿದ್ವಿ, ಹಂಗಸ್ಕೊಂತ ತಿಂತಿದ್ವಿ. ಆದರೆ ನಮ್ಮ ಮಕ್ಳು ಹಂಗಿಲ್ಲ, ಪಾಪ ಕೂತ್ಕೊಂಡು ತಿಂತಿದ್ದಾರೆ. ನಮ್ಮಂಗೆ ಮಾಡಿದರೆ ನಾವು ಹೆಂಗೆ ಸಾಯಿಸ್ಕೊಂತಿದ್ವೇನೋ. ಪಾಪ ನಮ್ಮ ತಂದೆ ತಾಯಿ ಆಗಿನ ಕಾಲದಾಗ ಹೆಂಗೆ ಸಾಯಿಸ್ಕೊಂಡಾರೋ ಹೆಂಗಿಲ್ಲ ನನಗಂತೂ ಗೊತ್ತೇ ಇಲ್ಲಪ್ಪ ದೇವರೇ. ಇನ್ನು ಆಮೇಲೆ ಇವೆಲ್ಲ ಹಾಕಿದೆ. ಇನ್ನು ಪ್ಲೇಟ್ ಬೇರೆ ಚೇಂಜ್ ಮಾಡೀನಿ ರೀ. ಇದೊಂದು ಹೆಂಗೆ ಬರ್ತೈತೆ ನೋಡೋಣ ಅಂತ. ಇದು ಪಾಪಡದಲ್ಲ ರೀ, ಚಕ್ಲಿ, ಇದು ರೌಂಡ್ ಚಕ್ಲಿ, ಇದು ಸ್ಟಾರ್ ಚಕ್ಲಿ ಬರ್ತೈತಲ್ಲ ರೀ, ಅದ್ರದ್ದು. ಇನ್ನು ಇದೊಂದು ಸಲ ನೋಡೋಣ, ಇದು ಇನ್ನೂ ಚೆನ್ನಾಗಿ ಬರ್ತಾವೆ ನೋಡಂದ್ರೆ ಏನು ಬೇಸ್ ಬಂದಿಲ್ಲ ರೀ. ಅವು ಪಾಪಡನ ಒಂದು ಲೆಕ್ಕದಾಗ ಬೇಸ್ ಬಂದ ಹೊರತಾಗಿ ಈ ಚಕ್ಲಿ ಅಸಲು ಚೆನ್ನಾಗಿ ಬಂದಿಲ್ಲ. ಇನ್ನೊಂದು ಸರಿ ಇಂಥ ಗೀಪಾಡು ಮಾಡ್ಕೊಳೋದೆಲ್ಲ ಬಿಟ್ಬಿಟ್ಟು ಅಂಗಡಿಗೆ ಹೋಗಿ ಒಂದು 30-40 ರೂಪಾಯಿ ಇಟ್ಟು ಪಾಪಡ ಅಂದ್ಕೊಂಡು ತಿನ್ನೋದೇ ಎಷ್ಟೋ ವಾಸಿ ಅಂತ ಅನಿಸ್ತೈತೆ. ಏನಂದರೆ ಕಲಿತ್ರೆ ನಮಗೇನು ಬರ್ತೈತಲ್ಲ, ಮಾಡ್ಬೋದಲ್ಲ, ಈಸಿ ಅಲ್ಲ ಅನಿಸುತ್ತೆ ಅಂತೇಳಿ ಮಾಡ್ತೀನಿ ರೀ. ಇದೇ ಅಂತ ಏನಿಲ್ಲ ರೀ, ನಾನು ಏನಾನ ಹೊಸವು ಏನಾನ ಮಾಡ್ಬೇಕಂದ್ರೆ ಟ್ರೈ ಮಾಡೇ ಬಿಡ್ತೀನಿ.
ಟ್ರೈ ಮಾಡೋದೊಂದಟ್ಟಿಗಿರ್ಲಿ ರೀ, ಈ ಚಕ್ಲಿ ಅಂತೂ ಏನು ಬೇಷೇ ಬಂದಿಲ್ಲ ರೀ. ಅದಲ್ದ ಎಣ್ಣೆ ತ ಕುಂತು ಕರಿತಾ ಇದ್ದೀನಲ್ಲ ಪಾಪಡ್ಸು, ಇನ್ನು ವಾಸನೆ ರೀ, ಎಣ್ಣೆ ವಾಸನೆಗೆ ತಿನ್ನೋಕ್ಕೆ ಆಗೋಲ್ತು. ಅಲ್ಲಿಗೆ ಅವು ಕರಿತಾನೆ ನಮ್ಮ ಯಜಮಾನ್ರು ಒಂದು 3 ಹಾಕ್ಕೊಟ್ಟಿನಿ ರೀ. ಅವ್ರು ಬೇಡ ನೀನು ಎಲ್ಲ ಮುಗಿದ್ಮೇಲೆ ಇಬ್ಬರು ಕುಂತು ತಿನ್ನೋಣ ಅಂತವರು. ಇಲ್ಲ ರೀ ಒಂದ್ಸರಿ ಟ್ರೈ ಮಾಡಿರಿ, ಟೇಸ್ಟ್ ನೋಡಿರಿ ಅಂತ ನಾನು. ನಮ್ಮ ಯಜಮಾನ್ರ ಟೇಸ್ಟ್ ನೋಡಿದ್ರೆ ಸ್ವಲ್ಪ ನನಗೆ ಧೈರ್ಯ ಬರ್ತೈತೆ ಬೇಸೈತಾ ಬೇಸಿಲ್ಲ ಅಂತ. ಬೇಸೈತೆ ಅಂದರೆ ನನಗೆ ಫುಲ್ಲು ಎನರ್ಜಿಯಾಗಿರ್ತೀನಿ. ಇಲ್ಲ ಸ್ವಲ್ಪ ಹಂಗೆ ಆಗಬೇಕು, ಇದು ಹಿಂಗೆ ಆಗಬೇಕಂದ್ರೆ ನನಗೆ ಅಯ್ಯೋ ತಪ್ಪು ಮಾಡಿಬಿಟ್ಟೇನ ಎದ್ರಾಗನ್ನ ಅಂತ ಅನ್ನಿಸ್ತಿದ್ದೀನಿ. ಹಂಗಿಂಗೆ ಮಾಡಿ ಎಲ್ಲ ಚಕ್ಲಿ ಹಾಕಿ ಇನ್ನು ಹಿಟ್ಟು ಖಾಲಿ ಮಾಡ್ತಿದ್ದೀನಿ. ಈ ಒಲೆ ಮುಂದೆ ಕುಂತ್ಕೊಂಡು ಪಾಪಡ್ ಆಗುವಾಗ ಎಷ್ಟು ಖುಷಿಯಾಗಿ ಹಾಕ್ತಿದ್ರಿ, ಈ ಲಾಸ್ಟ್ ಮುಗಿಯಕತ್ತೈತಲ್ರಿ ಅದಕ್ಕಿಂತ 2 ಪಟ್ಟು ನನಗೆ ಖುಷಿಯಾಗ್ಬಿಡ್ತು ಅಮ್ಮ ಹಿಟ್ಟು ಖಾಲಿ ಆಯಿತು ಅಂತ. ನಾವು ತಿನ್ನೋಕ್ಕೆ ಆಗ್ತಿಲ್ಲ ರೀ. ಆಮೇಲೆ ಒಂದು 2-3 ದಿನ ಇಟ್ಟಿದ್ದೀನಿ, ಎಣ್ಣೆ ಹಂಗೆ ಇದ್ದಾವೆ, ಅವೆಲ್ಲ ಉಬ್ಬಿ ಅದರೆಲ್ಲ ಎಣ್ಣೆ ಐತೆ. ಹುಡುಗರು ತಿನ್ನೋಕೆ ಕೊಡ್ಬೇಕಂದ್ರೂ ಭಯ ಆಗ್ಬಿಟ್ಟೈತೆ. ಮತ್ತು ಹುಡುಗರಿಗೆ ಕೆಮ್ಮು ನೆಗಡಿ ಆಗಿಬಿಟ್ರೆ ಕಫ ಆಗಿಬಿಟ್ರೆ ಎಷ್ಟು ಕಷ್ಟಪ್ಪ, ಬೇಡ ಯಾರು ತಿನ್ನೋಕ್ಕೆ ಕೊಡಬಾರ್ದಂತ ನಮ್ಮ ತಂಗಿಗೆ ಕೊಟ್ಟೀನಿ ರೀ. ನಮ್ಮ ತಂಗಿ ತಿಂದು ನಾವು ಸಹ ಸ್ವಲ್ಪ ತಿಂದೀವಿ, ಅವ್ರಿಗೆ ಸ್ವಲ್ಪ ಕೊಟ್ಟಿದ್ದೀವಿ. ತಿಂದು ಇನ್ನು ಕೆಮ್ಮಾಗಿ ನೆಗಡಿಯಾಗಿ ಸುಸ್ತಾಗ್ಬಿಟ್ಟೈತೆ ನಮ್ಮ ತಂಗಿಗೆ. ಆದರೆ ನಮ್ಮ ತಂಗಿ ಅಕ್ಕ ಚಕ್ಲಿ ಟೇಸ್ಟ್ ಆಗ್ಯಾವಕ್ಕ, ಎಣ್ಣೆ ಜಾಸ್ತಿ ಐತಕ್ಕ, ಅದರಿಂದ ನನಗೆ ಕೆಮ್ಮಾಗ್ಬಿಟ್ಟೈತಕ್ಕ, ಆ ಚಕ್ಲಿ ನೋಡ್ದಂಗೆಲ್ಲ ತಿನ್ಲಾರಂಗೆ ಇರೋಕೆ ಆಗವಲ್ತಕ್ಕ, ಚೆನ್ನಾಗಿದಾವ ಅಂತ ತಾನ್ರಿ. ಓಕೆ ಬಾಯ್ ರೀ.